ಸ್ನೇಹಿತರೆ, ಇಂದು ಕಾರ್ತಿಕ ಪೌರ್ಣಮಿ ಶುಕ್ರವಾರ ಬಂದಿರೋದು ವಿಶೇಷವಾದಂತಹ ದಿನ. ಈ ಪೌರ್ಣಮಿಗಳಲ್ಲೇ ಕಾರ್ತಿಕ ಪೌರ್ಣಮಿಗೆ ಅತ್ಯಂತ ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತೆ. ಕಾರ್ತಿಕ ಪೌರ್ಣಮಿ ಅಂದರೆ ಒಂದು ಸಡಗರ ಸಂಭ್ರಮ. ಮನೆ ಅಂಗಳದಲ್ಲಿ ದೀಪಾರಾಧನೆ, ದೇವಾಲಯದ ಆವರಣದಲ್ಲಿ ದೀಪಾರಾಧನೆ, ಕಣ್ಣಿಗೆ ಹಬ್ಬವನ್ನು ನೀಡುವಂತಹ ಒಂದು ದಿನ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವತ್ತು ನಾನು ತೆಂಗಿನಕಾಯಿ ದೀಪಾರಾಧನೆ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ, ಖಂಡಿತವಾಗಿ ಇದು ನಿಮಗೆ ಉಪಯುಕ್ತವಾಗುತ್ತೆ. ಈ ಒಂದು ತೆಂಗಿನಕಾಯಿ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ, ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು, ಯಾವ ಎಣ್ಣೆಯನ್ನು ಉಪಯೋಗಿಸ್ಬೇಕು, ಎಲ್ಲದರ ವಿವರಣೆಯನ್ನು ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕಾರ್ತಿಕ ಮಾಸ ಅಂದರೆ ವಿಶೇಷವಾದಂಥ ಮಾಸ. ಈ ಒಂದು ಕಾರ್ತಿಕ ಮಾಸದಲ್ಲಿ ಬರುವ ಪೌರ್ಣಮಿ ಅಂತಂದರೆ ಹೇಳಲೇಬೇಕೇ, ತುಂಬ ಶಕ್ತಿ ಇರುವಂತಹ ದಿನ. ಶುಕ್ರವಾರ ಬಂದಿದೆ. ಕಾರ್ತಿಕ ಪೌರ್ಣಮಿ ಯಾವ ದಿನ ಬಂದ್ರೂ ಕೂಡ ಆ ದಿನವೆಲ್ಲ ವಿಶೇಷ ಅಂತಲೇ ಹೇಳ್ಬೋದು. ಹಾಗೆ ಈ ದಿನ ಅಂದರೆ ಈ ಒಂದು ಕಾರ್ತಿಕ ಮಾಸ ಅಂತಂದ್ರೇ ನಾವು ಶಿವಪಾರ್ವತಿಯರ ಆರಾಧನೆ, ಹಾಗೆ ಲಕ್ಷ್ಮೀ ವೆಂಕಟೇಶ್ವರರ ಆರಾಧನೆ ಅಂದರೆ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡೋದು ವಿಶೇಷ ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ಇವತ್ತು ನಾವು ಈ ಒಂದು ತೆಂಗಿನಕಾಯಿ ದೀಪಾರಾಧನೆಯನ್ನು ಯಾಕೆ ಮಾಡ್ಕೊಳ್ಬೇಕು ಅಂತಂದರೆ, ನೀವೇನಾದರೂ ಸಾಕಷ್ಟು ಆರ್ಥಿಕ ಸಂಕಷ್ಟದಲ್ಲಿದ್ದರೆ, ಸಾಲ ಬಾಧೆಗಳಿಂದ ಬಳಲ್ತಾ ಇದ್ದರೆ, ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಇದ್ದರೆ, ಕುಟುಂಬ ಕಿರಿಕಿರಿ ಇದ್ದರೆ, ಕಲಹಗಳಿದ್ದರೆ, ಎಂತಹದ್ದೇ ಸಮಸ್ಯೆಗಳಿರಲಿ, ವೃತ್ತಿ ಜೀವನದ ಯಾವುದೇ ಏಳು ಬೀಳುಗಳಾಗಿರ್ಬೋದು, ಈ ರೀತಿಯ ಸಮಸ್ಯೆಗಳೇನೇ ಇದ್ದರೂ ಕೂಡ ಈ ಒಂದೇ ಒಂದು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಯಾಕಂದರೆ ಈ ಕೊಬ್ಬರಿ ದೀಪ ಅಥವಾ ತೆಂಗಿನಕಾಯಿ ದೀಪಾರಾಧನೆ ಅನ್ನೋದು ತುಂಬ ಶಕ್ತಿಯುತವಾದಂತಹ ಒಂದು ದೀಪಾರಾಧನೆ. ತುಂಬ ಇಷ್ಟವಾದಂಥ ಅಂದರೆ ಶಿವನಿಗೆ ಇಷ್ಟವಾದಂಥ ಪ್ರೀತಿಕರವಾದಂಥ ದೀಪಾರಾಧನೆ ಅಂತಲೇ ಹೇಳಲಾಗುತ್ತೆ. ಯಾಕೆ ಅಂತಂದರೆ, ತೆಂಗಿನಕಾಯಿಯನ್ನು ಕೂಡ ನಾವು ಶಿವನಿಗೆ ಹೋಲಿಸ್ತೀವಿ. ಯಾಕಂದರೆ ತೆಂಗಿನಕಾಯಲ್ಲೂ ಕೂಡ 3 ಕಣ್ಣು ಇರೋದ್ರಿಂದ, ಶಿವನಿಗೂ ಮುಕ್ಕಣ್ಣ ಆಗಿರೋದ್ರಿಂದ 3 ಕಣ್ಣು ಇರೋದ್ರಿಂದ ಈ ತೆಂಗಿನಕಾಯಿಯನ್ನು ನಾವು ಶಿವನಿಗೆ ಹೋಲಿಸ್ತೀವಿ. ಈ ತೆಂಗಿನಕಾಯಿಯನ್ನು ಒಡೆದು ನಾವು ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಶಿವನನ್ನು ಅತಿ ಶೀಘ್ರವಾಗಿ ನಾವು ಓಲೈಸ್ಕೊಳ್ಬಹುದು. ಈ ದೀಪಾರಾಧನೆಯನ್ನು ಎಲ್ಲಿ ಮಾಡಿಕೊಳ್ಬೇಕು ಅಂತಂದರೆ, ಮನೆಯಲ್ಲಾದರೂ ಮಾಡ್ಕೊಳ್ಬಹುದು ಅಥವಾ ದೇವಾಲಯದ ಆವರಣ, ಶಿವಾಲಯದ ಆವರಣ, ಧ್ವಜಸ್ತಂಭದ ಬಳಿ, ಒಟ್ಟಾರೆಯಾಗಿ ಶಿವಾಲಯದ ಆವರಣದ ಬಳಿ ಕೂಡ ನಾವು ಮಾಡಿಕೊಳ್ಬಹುದು. ತುಂಬ ಹೆಚ್ಚೇನು ಖರ್ಚಾಗಲ್ಲ, ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ಒಂದು ದೀಪಾರಾಧನೆ. ಸ್ನೇಹಿತರೆ, ತಪ್ಪದೇ ಈ ದಿನ ಸಾಯಂಕಾಲ ಮಾಡ್ಕೊಳ್ಳಿ. ಯಾಕಂದರೆ ಪೌರ್ಣಮಿ ಇದೆ ಸಾಯಂಕಾಲ. ಈ ಪೌರ್ಣಮಿ ಸಂದರ್ಭದಲ್ಲಿ ಈ ಒಂದು ದೀಪಾರಾಧನೆ ನೀವು ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂತಹ ಬದಲಾವಣೆ ನೋಡ್ತೀರ, ಐಶ್ವರ್ಯವಂತರಾಗ್ತೀರ. ಇದನ್ನು ನಾವು ಈ ದೀಪಾರಾಧನೆಯನ್ನು ನಾವು ಈ ಒಂದು ತೆಂಗಿನಕಾಯಿ ದೀಪವನ್ನು ಐಶ್ವರ್ಯ ದೀಪ ಅಂತ ಹೇಳಿದರೂ ಕೂಡ ತಪ್ಪಾಗಲ್ಲ. ಕಾರ್ತಿಕ ಮಾಸದಲ್ಲಿ ಒಮ್ಮೆ ಆದರೂ ಸರಿಯೇ ಈ ಒಂದು ದೀಪಾರಾಧನೆ ಮಾಡಲೇಬೇಕು ಸ್ನೇಹಿತರೆ. ಶಿವನ ಓಲೈಕೆಗೆ ಖಂಡಿತವಾಗಿ ದೀಪಾರಾಧನೆ ಸಹಾಯ ಆಗುತ್ತೆ. ಈ ಒಂದು ಕಾರ್ತಿಕ ಮಾಸದಲ್ಲಿ ಬೆಲ್ಲದ ದೀಪಾರಾಧನೆ ಮಾಡುವಂಥದ್ದು, 365 ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡುವಂಥದ್ದು, ಈ ತೆಂಗಿನಕಾಯಿ ದೀಪಾರಾಧನೆ ಮಾಡುವಂಥದ್ದು, ಹಾಗೆಯೇ ಹೀಗೆ ಸಾಕಷ್ಟು ರೀತಿಯ ನೆಲ್ಲಿಕಾಯಿ ದೀಪಾರಾಧನೆ, ಸಾಕಷ್ಟು ರೀತಿಯ ದೀಪಾರಾಧನೆಗಳನ್ನು ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ದೇವಾಲಯದ ಆವರಣದಲ್ಲೂ ಕೂಡ ಸಾಕಷ್ಟು ರೀತಿಯ ದೀಪಾರಾಧನೆಯನ್ನು ನಾವು ಗಮನಿಸ್ಬೋದು. ಹಾಗೆಯೇ ಸ್ನೇಹಿತರೆ, ಅದೇ ಪ್ರಕಾರದಲ್ಲಿ ಈ ತೆಂಗಿನಕಾಯಿ ದೀಪಾರಾಧನೆ ಖಂಡಿತವಾಗಿಯೂ ಕಡು ಬಡತನದಲ್ಲಿದ್ದೀರಾ, ಕಡು ಕಷ್ಟದಲ್ಲಿದ್ದೀರಾ, ಸಾಕಷ್ಟು ಸಮಸ್ಯೆಗಳಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಈ ದೀಪಾರಾಧನೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಭಿಕ್ಷುಕನನ್ನು ಕೂಡ ಕೋಟ್ಯಾಧಿಪತಿ ಮಾಡುವಂತಹ ಒಂದು ಅದ್ಭುತವಾದಂಥ ದೀಪಾರಾಧನೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಯಾಕಂದರೆ ಈ ಒಂದು ದೀಪಾರಾಧನೆ ಮಾಡಿದ ನಂತರ ಮನೆಯಲ್ಲಿ ಸಾಕಷ್ಟು ಬದಲಾವಣೆ ನೋಡ್ತೀರಾ. ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ, ನಾನಾ ಮೂಲಗಳಿಂದ ಧನಾಗಮನವಾಗ್ತಾ ಹೋಗುತ್ತೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಖಕರವಾಗಿರುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಿದ್ರೆ ಈ ದೀಪಾರಾಧನೆಯನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತೀನಿ. ಈ ದಿನ ಸಾಯಂಕಾಲ ಅಂದರೆ ಸುಮಾರು ಒಂದು 5:30 ನಂತರ ನೀವು ದೇವಾಲಯದ ಆವರಣದಲ್ಲಾದ್ರೂ ಮಾಡ್ಕೊಳ್ಳಿ ಅಥವಾ ಮನೆಯಲ್ಲಾದರೂ ಮಾಡ್ಕೊಳ್ಳಿ. ಮನೆಯಲ್ಲಿ ಮಾಡ್ಕೊತಾ ಇದ್ದೀರ ಅಂದರೆ ಮನೆಯೆಲ್ಲ ಶುಭ್ರವಾಗಿರಲಿ, ಹಾಗೆ ಮನೆಯ ಅಂಗಳವೆಲ್ಲ ಸ್ವಚ್ಛವಾಗಿ ರಂಗೋಲಿ, ಹೂವು, ತೋರಣಗಳಿಂದ ಕಂಗೊಳಿಸ್ಲಿ.
ಅನಂತರವಾಗಿ ಮನೆಯನ್ನು ಕೂಡ ಸ್ವಚ್ಛ ಮಾಡಿಕೊಂಡು ದೀಪಾರಾಧನೆ ಮಾಮೂಲಿಯಾಗಿ ನಿಮ್ಮ ಕುಲದೇವತೆಗೆ, ಮನೆ ದೇವರಿಗೆ ಅಥವಾ ಇಷ್ಟ ದೈವಕ್ಕೆ ಯಾವ ರೀತಿಯಾಗಿ ದೀಪಾರಾಧನೆ ಮಾಡ್ತೀರಾ ಅದೇ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳಿ. ಇದೊಂದು ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಆ ಫೋಟೋ ಬಳಿ ಇದನ್ನು ಮಾಡ್ಕೊಳ್ಬೋದು. ಅಥವಾ ಇಲ್ಲ ಅಂದ್ರೂ ತೊಂದರೆ ಇಲ್ಲ, ಮನಸ್ಸಿನಲ್ಲಿ ಅವರ ಒಂದು ಬಿಂಬವನ್ನು ನೀವು ಇಚ್ಛಿಸ್ಕೊಂಡು ಅವರ ಒಂದು ನಾಮಸ್ಮರಣೆಯನ್ನು ಮಾಡಿಕೊಂಡು ಈ ದೀಪಾರಾಧನೆನ ನೀವು ಮಾಡ್ಕೊಳ್ಬೋದು. ಇದಕ್ಕೆ ಬೇಕಾಗಿರೋದಿಷ್ಟೇ, ಯಾವುದಾದ್ರೂ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ, ಒಂದು ತಾಮ್ರದ ತಟ್ಟೆನೋ ಹಿತ್ತಾಳೆ ಒಂದು ಪ್ಲೇಟೋ ಯಾವುದಾದ್ರೂ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ. ಆ ಪ್ಲೇಟಿನ ತುಂಬ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ಸ್ವಸ್ತಿಕ್ ಚಿತ್ರವನ್ನು ಬರೆದು ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ತೆಂಗಿನಕಾಯಿಯನ್ನು ಒಡೆದು ಅದರ 2 ಹೋಳುಗಳು ಏನು ಬರುತ್ತೆ ಭಾಗಗಳು, ಅವೆರಡೂ ಭಾಗಗಳನ್ನು ಆ ಅಕ್ಕಿಯ ಮೇಲೆ ಇಡಬೇಕಾಗತ್ತೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳೋದಾದರೆ ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ನೀವು ದೇವಾಲಯದಲ್ಲಿ ಮಾಡ್ಕೋತೀನಿ ಅಂದರೆ ತಾಮ್ರದ ಅಥವಾ ಹಿತ್ತಾಳೆಯ ತಟ್ಟೆ ಬದಲು ಯಾವುದಾದ್ರೂ ಅಡಿಕೆ ತಟ್ಟೆ, ಬೇರೆ ಯಾವುದಾದ್ರೂ ಒಂದು ತಟ್ಟೆ ಪ್ಲೇಟನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು. ಈ ರೀತಿ ತೆಂಗಿನಕಾಯಿಯನ್ನು ಹೊಡೆದು ಆ ತೆಂಗಿನಕಾಯಿಯಲ್ಲಿರುವಂಥ ನೀರನ್ನೆಲ್ಲ ನೀವು ತೆಗೆದು ಅನಂತರವಾಗಿ ಅದಕ್ಕೆ ಅರಿಶಿಣ ಕುಂಕುಮ ಗಂಧವನ್ನೆಲ್ಲ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಆದರೂ ಸರಿಯೇ ಅಥವಾ ತುಪ್ಪವಾದರೂ ಸರಿಯೇ, ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಇವೆರಡನ್ನು ನೀವು ಯಾವುದನ್ನಾದರೂ ಬಳಸ್ಬೋದು, ಬೇರೆ ಎಣ್ಣೆಯನ್ನು ಬಳಸುವಂತಿಲ್ಲ. ಈ ರೀತಿ ಮಾಡಿಕೊಂಡು ಆಮೇಲೆ 3 ಬತ್ತಿಗಳನ್ನು ತೆಗೆದುಕೊಳ್ಬೇಕು. 3 ಬತ್ತಿಗಳನ್ನು ಒಂದು ಬತ್ತಿಯನ್ನಾಗಿ ಮಾಡಿಕೊಳ್ಬೇಕು. 2 ದೀಪಕ್ಕೂ ಅಷ್ಟೇ 3 ಬತ್ತಿಗಳನ್ನು ತೆಗೆದುಕೊಂಡು ಅದನ್ನು ಹೊಸದು ಒಂದು ಬತ್ತಿಯನ್ನಾಗಿ ಮಾಡ್ಕೊಳ್ಳಿ. ಒಂದು ಬತ್ತಿಯನ್ನಾಗಿ ಮಾಡಿಕೊಂಡು ಅನಂತರ ಈ ಎಣ್ಣೆ ಅಥವಾ ತುಪ್ಪ ಏನು ಹಾಕಿರ್ತಾರೆ ಅದನ್ನು ಹಾಕಿ ಹಾಗೆಯೇ ಸ್ವಲ್ಪ ಪುಷ್ಪವನ್ನು ಇಟ್ಟು ಅಂದರೆ ಹೂಗಳಿಂದ ಅಲಂಕರಿಸಿ, ಹಾಗೆಯೇ ಇದಕ್ಕೆ ವಿಳೆದೆಲೆ, ಅಡಿಕೆ, ಹಾಗೆಯೇ ಅದರ ಜೊತೆಗೆ ಕಾಣಿಕೆ, ವಿಳೆದೆಲೆ, ಅಡಿಕೆ, ಕಾಣಿಕೆಯನ್ನು ಇಟ್ಟು ಈ ಒಂದು ದೀಪಾರಾಧನೆಗೆ ಮಾಡ್ಕೊಳ್ಳಿ. ಹಾಗೆ ಅದರ ಜೊತೆ ಒಂದು ಚಿಕ್ಕದಾದಂಥ ಒಂದು ಬೆಲ್ಲದ ತುಂಡನ್ನು ಅಥವಾ ಒಂದಿಷ್ಟು ಡ್ರೈ ಫ್ರೂಟ್ಸು, ಖರ್ಜೂರನೋ ಏನಾದರೂ ಒಂದು ನೈವೇದ್ಯಕ್ಕೆ ಇಟ್ಬಿಟ್ಟು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಇದು ನೀವು ಶಿವನ ಫೋಟೋ ಇದ್ದರೆ ಅದರ ಎದುರಿಗೆ ನೀವು ಆ ಬತ್ತಿ ಉರಿಯುವಂತೆ ನೋಡ್ಕೊಳ್ಬೇಕು. ನಿಮ್ಮ ಕಡೆ ಉರಿಯುವಂಥದ್ದಲ್ಲ, ದೇವರ ಫೋಟೋದ ಕಡೆ ಉರಿಯುವಂತೆ ನೀವು ನೋಡ್ಕೊಳ್ಬೇಕಾಗತ್ತೆ. ಆ ರೀತಿ ನೋಡಿಕೊಂಡು ಆ ಬತ್ತಿಯನ್ನು ಹಾಕ್ಕೊಳ್ಳಿ. ಬತ್ತಿ ಹಾಕ್ಕೊಂಡು ಇದನ್ನು ಭಕ್ತಿಯಿಂದ ನೀವು ಸಂಕಲ್ಪ ಮಾಡಿಕೊಂಡು ನನ್ನ ಸಂಕಷ್ಟಗಳು ದೂರ ಆಗಲಿ, ಆರ್ಥಿಕ ಸಂಕಷ್ಟಗಳು ದೂರ ಆಗಲಿ, ಕುಟುಂಬದಲ್ಲಿರುವಂಥ ಸಮಸ್ಯೆಗಳೆಲ್ಲ ಕಣ್ಮರೆಯಾಗಲಿ, ಐಶ್ವರ್ಯವಂತನನ್ನಾಗಿ ಮಾಡು, ಕುಟುಂಬದಲ್ಲಿ ನೆಮ್ಮದಿ ಕೊಟ್ಟು ಸುಖ ಶಾಂತಿ ಸಮೃದ್ಧಿ ಕೊಡು, ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕೊಡು, ವ್ಯಾಪಾರ ವಹಿವಾಟಲ್ಲಿ ಅಭಿವೃದ್ಧಿಯನ್ನು ಕೊಡು ಅಂತ ನಿಮ್ಮ ಇಚ್ಛೆ ಅನುಗುಣವಾಗಿ ನಿಮ್ಮ ಸಂಕಲ್ಪವನ್ನು ಕೇಳಿಕೊಂಡು ಸಂಕಲ್ಪ ಪೂರ್ವಕವಾಗಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಯಾಕಂದರೆ ಸಂಕಲ್ಪ ಇಲ್ಲದೆ ದೀಪಾರಾಧನೆ ಮಾಡ್ಕೊಳ್ಬಾರ್ದು. ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ದೀವಿ, ದೇವರ ಒಂದು ಪೂಜೆ ಪುನಸ್ಕಾರ ಮಾಡ್ತಾಯಿದ್ದೀವಿ ಅಂದರೂ ಸಂಕಲ್ಪವನ್ನು ಇಟ್ಕೊಂಡು ನೀವು ಮಾಡಿಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಾನು ಹೇಳಿದಂತೆ ಖಂಡಿತ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣ್ತೀರಾ, ಯಶಸ್ಸನ್ನು ನೋಡ್ತೀರಾ. ಹಾಗೆ ದೀಪಾರಾಧನೆಯನ್ನು ಯಾವ ರೀತಿಯಾಗಿ ವಿಸರ್ಜನೆ ಮಾಡ್ಕೊಳ್ಬೇಕು ಮನೆಯಲ್ಲಿ ಮಾಡಿಕೊಂಡ್ರೆ ಅಂತ ನಿಮಗೆ ಡೌಟ್ ಬರ್ಬೋದು. ಈ ದೀಪಾರಾಧನೆಯನ್ನು ಮಾಡಿದಂಥ ಈ ತೆಂಗಿನಕಾಯಿ ಭಾಗಗಳೇನಿರುತ್ತೆ ಅದು ಸಂಪೂರ್ಣವಾಗಿ ಉರಿದ ನಂತರ ಅದನ್ನು ಯಾವುದಾದ್ರೂ ಸಿಹಿ ಪದಾರ್ಥವನ್ನಾಗಿ ಮಾಡಿಕೊಂಡು ಮನೆಯವರೆಲ್ಲ ಸೇವಿಸ್ಬೋದು. ನೀವು ಇದನ್ನು ದೇವಾಲಯದ ಆವರಣದಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ದೇವಾಲಯದ ಆವರಣದಲ್ಲೇ ಬಿಟ್ಬಿಟ್ಟು ಬಂದುಬಿಡಿ. ಆ ದೇವಸ್ಥಾನದವರು ಅದನ್ನು ಬಳಸ್ಕೋತಾರೆ. ಹಾಗಾಗಿ ನೀವು ಆ ರೀತಿಯಾಗಿ ಕೂಡ ಮಾಡ್ಕೊಳ್ಬಹುದು. ಮನೆಯಲ್ಲೇ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ನೀವು ಬಳಸ್ಕೊಳ್ಬೋದು, ಅದನ್ನು ಆಹಾರದಲ್ಲಿ ಸೇವನೆ ಮಾಡ್ಕೊಳ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಹಾಗಾಗಿ ಇದಕ್ಕೆ ಯಾವುದೇ ಕಾರಣಕ್ಕೂ ಎಳ್ಳೆಣ್ಣೆಯನ್ನು, ದೀಪದ ಎಣ್ಣೆಯನ್ನು ಬಳಸಬೇಡಿ. ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಬಳಸ್ಕೊಂಡು ನೀವು ದೀಪಾರಾಧನೆ ಮಾಡ್ಕೊಳ್ಳಿ. ಖಂಡಿತ ನಾನು ಹೇಳಿದಂತೆ ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ತೀರ ಸ್ನೇಹಿತರೆ. ಎಲ್ಲವೂ ಕೂಡ ಶುಭಪ್ರದಾಯಕವಾಗಿರುತ್ತೆ. ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ, ಐಶ್ವರ್ಯವಂತರಾಗ್ತೀರ. ನಿಮಗೆ ಹಿಡಿದಂಥ ದಾರಿದ್ರ್ಯವೆಲ್ಲ ಸಂಪೂರ್ಣ ನಿವಾರಣೆ ಆಗುತ್ತೆ. ಧನಾಭಿವೃದ್ಧಿ ಆಗಬೇಕು ಅಂದರೆ ಮುಖ್ಯವಾಗಿ ಈ ಒಂದು ದೀಪವನ್ನು ಬೆಳೆಸಲೇಬೇಕು. ಇದು ಐಶ್ವರ್ಯ ದೀಪ ಅಂತಂದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಕಾರ್ತಿಕ ಮಾಸದಲ್ಲಿ ಒಮ್ಮೆ ಆದರೂ ಈ ದೀಪಾರಾಧನೆ ಮಾಡಬೇಕು ಅಂತ ನಮಗೆ ನಮ್ಮ ಹಿರೀಕರು ಕೂಡ ಹೇಳ್ತಾ ಬಂದಿದ್ದಾರೆ. ಹಾಗೆ ಪುರಾಣ ಪುಣ್ಯಕಥೆಗಳಲ್ಲೂ ಕೂಡ ಇದರ ಒಂದು ವಿಶ್ಲೇಷಣೆ ಇದೆ. ಹಾಗಾಗಿ ಸ್ನೇಹಿತರೆ ತಪ್ಪದೇ ಈ ದೀಪಾರಾಧನೆ ಮಾಡ್ಕೊಳ್ಳಿ. ನಿಮ್ಮ ಸಂಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ, ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡ್ಕೊಳ್ಳಿ, ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ಳಿ. ಈ ವಿಡಿಯೋಕ್ಕೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.